ಏನು ಸಾವ್ಕಾರ್ರೆ ಆವಾಗಿಂದ ಬರೀ ಮಾತಾಡ್ಸ್ಕೊಂಡೇ ಕುಂತ್ಬಿಟ್ಟಿದ್ದೀರಾ ನೀವಂತೂನುವೆ. ಕರೀರಿ ನಿಮ್ಮ ಮಗಳನ್ನ, ಫಸ್ಟ್ ಮಗಳನ್ನ ನೋಡ್ಬಿಡೋಣ. ಊಟ ಮಾಡಿ ಜ್ಯೂಸ್ ಮಾಡಿ ಅಂತೇಳಿ ಜ್ಯೂಸ್ ಕುಡೀರಿ ಅಂತ ಬರೀ ಇದೇ ಆಯಿತು ನೋಡಿ. ಊಟ ಮಾಡೋದೆಲ್ಲ ಇದ್ದಿದ್ದೇನೆ. ನನ್ನ ಮಗ ಇಷ್ಟಪಟ್ಟವನೇ, ಅಷ್ಟೊಂದು ಇಷ್ಟಪಟ್ಟವನೇ ಹುಡುಗಿನ ಅಂತ ಹೇಳಿದ್ಮೇಲೆ ತುಂಬ ಚೆನ್ನಾಗಿರ್ಬೇಕಲ್ವ ಹುಡುಗಿ. ಅದಕ್ಕೆ ಆದಷ್ಟು ಬೇಗ ತೋರಿಸಿದ್ರೆ ನಾವು ನೋಡ್ಬಿಟ್ಟು ಖುಷಿನಾದರೂ ಪಡ್ತೀನಿ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ನನ್ನ ಮಗನ್ನ ಮನ್ಸು ಗೆದ್ದಿರೋ ಹುಡುಗಿ ಯಾರು ಅಂತ. ಅಯ್ಯೋ, ನನ್ನ ಸೊಸೆ ರೆಡಿ ಮಾಡಕ್ಕೆ ಕರ್ಕೊಂಡೋಗೋಳಿ. ಯಾವಾಗೂ ಅದು ಯಾವುದೋ ಒಂದು ಮಿಡಿ, ಅದು ಯಾವುದೋ ಒಂದು ಹಾಕೊಂಡು ಅಲ್ಲಾಡ್ತಿರ್ತದೆ ಯಾವಾಗೂನು. ಅದಕ್ಕೆ ನನ್ನ ಸೊಸೆ ಬೈದು, ಇಲ್ಲ ಈ ಸಲ ಚೆನ್ನಾಗಿ ರೆಡಿ ಆಗಬೇಕು, ಚೂಡಿದಾರ್ ಹಾಕೋಬೇಕು ನೀನು ಅಂತ ಹಾಕ್ಸಕ್ಕೆ ಅಂತ ಕರ್ಕೊಂಡೋದ್ಲು. ಬರ್ತಾರಿರಿ, ನಿಮ್ಮನ್ನು ನೋಡಿ ಫುಲ್ ಖುಷಿನೇ ಆಗೋಗ್ಬಿಡ್ತಾಳೆ ಅಂತ ಅನ್ನಿಸ್ತದೆ ನನ್ನ ಮಗಳು. ಏನೋ ನೀವು ಹೇಳ್ತಿದ್ರಿ ನಿಮ್ಮ ಬೆಂಗಳೂರು ಹಂಗೆ ಹಿಂಗೆ ಅಂತ. ನಮ್ಮದು ಏನು ಕಡಿಮೆ ಇಲ್ಲ. ನಮ್ಮದು ಹಳ್ಳಿನಾಗ ನಾವೇ ಹೆಂಗೆ ಸಾವುಕಾರರು ನೋಡಿ. ನನ್ನ ಮಗಳಿಗೆ ನಾನು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ, ನನ್ನ ಮಗಳಿಗೆ ಯಾವುದಕ್ಕೂ ಮೋಸ ಮಾಡಿಲ್ಲ. ನಾನು ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟೂ ಮಾಡಿಬಿಟ್ಟಿದ್ದೀನಿ ನಾನು. ನನ್ನ ಆಸ್ತಿನಾಗೆ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಭೇದ ಭಾವನೂ ಮಾಡಿಲ್ಲ. ಅರ್ಧ ಆಸ್ತಿ ನನ್ನ ಮಗಳಿಗೆ, ಅರ್ಧ ಆಸ್ತಿ ನನ್ನ ಮಗನಿಗೆ ಅಂತಲೇ ಬರೆದು ಕೊಟ್ಬಿಟ್ಟಿದ್ದೀನಿ. ಈಗ ಎಲ್ಲ ನಮ್ಮ ನಿಧಿ ಹೆಸ್ರನಾಗೇನೆ ಅರ್ಧ ಆಸ್ತಿ ಐತಿ. ಅವಳು ಹಳ್ಳಿನಾಗೆ ಇರಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಹೆಂಗೋ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನೇನೆ ಎಲ್ಲನೂ ಇದು ಮಾಡಿದ್ದೀನಿ ನೋಡಿ. ನೀವಿರ್ತೀರಲ್ಲ, ನನ್ನ ಮಗಳು ಇಳುವು ಬಳವು ನೋಡ್ಕೊಂಡು ನೀವೇ ಒಪ್ಕೊಳ್ಳಿವ್ರಂತೆ ಬಿಡಿ. ನಿಮ್ಮನ್ನಂತೂ ಇವತ್ತಂತೂ ಕಳಿಸಲ್ಲ. ನೀವು ಇನ್ನೂ 2 ದಿನ ಇದ್ಬಿಟ್ಟೇ ಹೋಗ್ಬೇಕು. ಅಯ್ಯೋ, ನಮಗೆಲ್ಲ ವಿಲೇಜಲ್ಲಿ ಸೆಟ್ ಆಗಲ್ಲ. ನಮ್ಗೊಂಥರ ಆಗುತ್ತೆ ವಿಲೇಜಲ್ಲಿ ಇರಬೇಕು ಅಂದರೆ. ನಮಗೊಂಥರ ಇರಿಟೇಷನ್ಸ್ ನಮಗಂತೂ. ಸಾರಿ, ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನನಗಂತೂ ವಿಲೇಜಲ್ಲಿ ಅದರಲ್ಲೂ ಈ ಸೆಕೆನಲ್ಲಿ ಇರಬೇಕು ಅಂದರೆ ಹಬ್ಬಬ್ಬಬ್ಬ, ನನಗಂತೂ ತಲೆ ನೋವೇ ಬಂದ್ಬಿಡುತ್ತೆ ನನಗಂತೂ. ಪ್ಲೀಸ್ ಬಲವಂತ ಅಂತೂ ಮಾಡಬೇಡಿ. ಹಳ್ಳಿಯಲ್ಲಂತೂ ನನಗಂತೂ ಇರೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನಾವೇನಾದರೂ ದಿನ ಬರ್ತೀವೇನೆ ಹಳ್ಳಿಗೆ? ನಾವೇನು ದಿನ ಬಂದುಬಿಟ್ಟು ಹಳ್ಳಿನಲ್ಲೇ ಇರ್ತೀವಾ? ನಮಗೂ ಹಳ್ಳಿ ಅಂದರೆ ತುಂಬ ಇಷ್ಟ. 2 ದಿನ ಇದ್ದರೆ ಏನು ಸೌದೋಗಲ್ಲ. ನಾನು ಹೇಳ್ಬಿಟ್ಟೆ ಬಂದಿದ್ದೀನಿ. ನನ್ನ 4 ದಿನ ನಾನು ಬರಲ್ಲ, ಎಲ್ಲನೂ ನೀವೇನೇನೇ ನೋಡ್ಕೋಬೇಕು ಅಂತ ಆಫೀಸಲ್ಲೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ. ಏನೂ ತೊಂದರೆ ಇಲ್ಲ, 4 ದಿನ ಅಡ್ಜಸ್ಟ್ ಮಾಡ್ಕೊ. ನನ್ನ ಮಗ ಅಮೇರಿಕಾದಲ್ಲಿ ಇದ್ದಿದ್ದು ನನ್ನ ಮಗನೇ ಇಷ್ಟೊಂದು ತಿಂಗಳು, ಅವನು 1 ತಿಂಗಳು ಫುಲ್ ಇರಬೇಕಾದ್ರೆ ನಾವಿರೋಕ್ಕಾಗಲ್ವ 4 ದಿನ? ನಾವಿರೋಣ 4 ದಿನ. ಅಯ್ಯೋ, ಇರ್ತೀವಿ ಬೀಗ್ರೆ, ನೀವೇನು ಯೋಚನೆ ಮಾಡಬೇಡಿ. ಬಾರೆ, ಯಾಕೆ ನಚ್ಕೋತೀಯ ಬಾರೆ? ಅಯ್ಯಪ್ಪ ದೇವ್ರೆ, ಬಾ, ಏನಾಗಲ್ಲ ಬಾ. ಏನು ಬೇರೆಯವ್ರಾ? ನಮ್ಮವರೇ ತಾನೇ, ಬಾ ನೀನು. ಇವಳೇ ನೋಡಿ ನಮ್ಮ ಮಗಳು ನಿಧಿ ಅಂತ. ನಮಗಂತೂ ಸಿಕ್ಕಿರೋ ನಿಧಿನೇ ಅಂತಲೇ ನಾವು ಅಂದ್ಕೊಬಿಟ್ಟಿದ್ದೀವಿ. ತುಂಬ ಒಳ್ಳೆಯವಳು. ಅದೇನು ಅಂತಾರಲ್ಲ, ನಮ್ಮ ಊರಲ್ಲಿ ಎಲ್ಲರೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ ನನ್ನ ಮಗಳನ್ನ. ಅಷ್ಟು ಒಳ್ಳೆಯವಳು ನನ್ನ ಮಗಳು. ಮಗಳೇ ಕೊಡಮ್ಮ, ಕೊಡಿ ಎಲ್ರಿಗೂ ಕಾಫಿನ. ತಗೊಳ್ಳಿ ಅಂಕಲ್, ತಗೊಳ್ಳಿ ಕಾಫಿನ. ಅಬ್ಬಾ, ನೋಡಕ್ಕಂತೂ ಮಹಾಲಕ್ಷ್ಮಿ ಥರನೇ ಇದೆಯಾ ಕಣಮ್ಮ. ಅದಕ್ಕೆ ಅನ್ನಿಸ್ತತೆ ನನ್ನ ಮಗ ನಿನ್ನಿಂದ ಬಿದ್ದಿರೋದು. ಇಷ್ಟಪಡ್ತಾ ಇದ್ದೀನಿ ಅಂತ. ಹಬ್ಬಬ್ಬಾ, ನೋಡೋಕ್ಕೆ ಆ ಮಹಾಲಕ್ಷ್ಮಿನೇ ನೀನಂತೂ. ಕಾಫಿ ತಗೊಳ್ಳಿ. ನನ್ನ ಮಗಳು ಸ್ವಲ್ಪ ನಾಚಿಕೆ ಸ್ವಭಾವ ನನ್ನ ಮಗಳು. ಅದಕ್ಕೆ ನಾಚ್ಕೊಂಡು ಹೊರಟೋಗ್ಬಿಟ್ಲು. ಹೆಂಗಿದ್ದಾಳೆ ನನ್ನ ಮಗಳು? ಹೇಳಿದ್ನಲ್ಲ ಸಾವುಕಾರೇ, ಅದನ್ನಂತರಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿನೇ ನೋಡ್ದಂಗೆ ಆಯಿತು ನನಗಂತೂ. ಆ ಮಹಾಲಕ್ಷ್ಮೀ ದೇವಿ ದರ್ಶನನೇ ಆದಂಗೆ ಆಯಿತು. ಅಷ್ಟು ಚೆನ್ನಾಗಿ ಕಾಣಿಸ್ತಾಳೆ ನಿಮ್ಮ ಮಗಳಂತೂ. ಬಿಡಿ, ನನ್ನ ಮಗ ಯಾಕೆ ಇಷ್ಟೊಂದು ಮದುವೆ ಬೇಕು ಅಂತ ಇದು ಮಾಡ್ದ ಅಂತ ಈಗ ಗೊತ್ತಾಯಿತು. ಯಾಕೆ ಒಪ್ಕೊಂಡ ಅಂತಲೇ ಈಗ ಗೊತ್ತಾಯಿತು. ಇಷ್ಟು ಚೆನ್ನಾಗಿರೋ ಹುಡುಗಿನ ಯಾವುದಾದ್ರೂ ಹುಡುಗ ಒಪ್ಕೊಳ್ದೇ ಇರ್ತಾನ? ಅದು ಬೇರೆ ಇಷ್ಟೊಂದು. ನಮ್ಮ ಸಿಟಿಗಳು ಕಡೆ ಇಂಥ ಹುಡುಗಿಯರೆಲ್ಲ ಸಿಗಲ್ಲ ಸಾವುಕಾರೆ. ಅಂದರೆ ಎಲ್ಲ ಸುಮ್ಮನೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು, ಅದೇನೋ ಹೇಳ್ತಾರಲ್ಲ ಪಬ್ಬು ಕ್ಲಬ್ಬು ಅಂತ ಅಂದ್ಕೊಂಡು. ನಮ್ಮ ಮನೆಗೆಲ್ಲ ಸೆಟ್ ಆಗೋಂಥವ್ರು ಬಹಳ ಕಡಿಮೆ ಇದ್ದರು. ನಾನು ಸುಮಾರು ಕಡೆ ವಿಚಾರಿಸಿದ್ದೆ. ಇಂಥ ಹುಡುಗಿ ಸಿಗಬೇಕು ಅಂದರೆ ನಾವಂತೂ ನಮ್ಮ ಫ್ಯಾಮಿಲಿ ಅಂತೂ ತುಂಬ ಪುಣ್ಯನೇ ಮಾಡಿದ್ವಿ ಅಂತ ಅನ್ನಿಸ್ತೈತೆ. ಯಾಕಂದರೆ ಇರೋನು ಒಬ್ಬನೇ ಮಗ, ಅವ್ನು ಚೆನ್ನಾಗಿರ್ಬೇಕಲ್ವ. ಎಂತೆಂಥ 420 ಹುಡುಗಿಯರು ಸಿಕ್ಬಿಟ್ಟು ಹಾಳಾಗೋದ್ರೆ ಅಂತ ತುಂಬ ಭಯನೇ ಇತ್ತು. ಅಂಕಲ್, ಅದ್ರ ಬಗ್ಗೆ ನಿಮಗೆ ಭಯನೇ ಬೇಡ, ಸರಿನಾ? ನಾನು ಗ್ಯಾರಂಟಿ ಕೊಡ್ತೀನಿ. ಅವಳೆಲ್ಲ ನಾನು ಯಾವ ಪಬ್ಬು ಕ್ಲಬ್ಬು ಅಂತಲೂ ನೋಡಿಲ್ಲ, ಏನು ನೋಡಿಲ್ಲ. ಅವಳು ನೋಡಿರೋದೆಲ್ಲ ಹಳ್ಳಿ ಅಷ್ಟೇ. ಬೆಂಗಳೂರಿಗೂ ಅಷ್ಟೊಂದು ಅವಳು ಬಂದಿರೋದು ನನಗೆ ಜ್ಞಾಪಕನೂ ಇಲ್ಲ. ಅವಳು ಯಾವಾಗೂ ಹಳ್ಳಿಯಲ್ಲೇ ಇರ್ತಾಳೆ, ಹಳ್ಳಿಯಲ್ಲೇ ವ್ಯವಸಾಯ ಮಾಡಿಸ್ತಾಳೆ, ಹಸು ಮೇಯಿಸ್ತಾಳೆ, ಎಲ್ಲ ಮಾಡ್ತಾಳೆ, ಖುಷಿಯಾಗಿರ್ತಾಳೆ. ಅವಳು ಖುಷಿಯಾಗಿರೋದು ನೋಡಿ ನಮಗೇನೊಂಥರ ಖುಷಿ. ನಾನು ನಿಮಗೂ ಗೊತ್ತು, ನಾನು ಅಮೆರಿಕಾದಲ್ಲಿ ಹೆಂಗಿದ್ದೆ ಅಂತ. ಇಲ್ಲಿಗೆ ಬಂದಮೇಲೆ ನನಗೆ ಮನಸ್ಸಿಗೆ ತುಂಬ ನೆಮ್ಮದಿ. ನಿಮ್ಮ ಮಗನೂ ಯಾವಾಗೂ ಹೇಳ್ತಿರ್ತಾನೆ, ಆಕಾಶ್ ನನಗೆ ಹಳ್ಳಿ ಅಂದರೆ ತುಂಬ ಇಷ್ಟ ಅಂತ. ಹೆಂಗೋ ಬಂದು ಹಳ್ಳಿ ಹುಡುಗಿನೇ ಇಷ್ಟಪಟ್ಬಿಟ್ಟು ಹಳ್ಳಿ ಹುಡುಗಿನೇ ಮದುವೆ ಮಾಡ್ಕೊಳ್ತಾನೆ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತೆ. ನನ್ನ ಮಗ 2 ದಿನ ಹೇಳ್ತಾನೆ ಇಷ್ಟ ಅಂತ. 2 ದಿನ ಆದಮೇಲೆ ಅವನಿಗೆ ಕಷ್ಟ ಆಗ್ತೈತಲ್ಲ, ಆವಾಗ ಗೊತ್ತಾಗ್ತೈತೆ ಅವನಿಗೆ ಏನು ಕಷ್ಟ ಏನು ಸುಖ ಅಂತ ಹೇಳಿ. ಏನು ಗೊತ್ತಿಲ್ದಿರ ಏಜಾಗೆ, ಏನು ಗೊತ್ತಿಲ್ದಿರ ಟೈಮಾಗೆ ಮದುವೆ ಮಾಡ್ಕೊಳ್ಳೋದಲ್ಲ. ಅವಳಿಗೆ ಹಳ್ಳಿ ಸೆಟ್ ಆಗೈತೆ, ಸಿಟಿ ಸೆಟ್ ಆಗ್ತೈತೋ ಸೆಟ್ ಆಗಲ್ವೋ ಗೊತ್ತಿಲ್ಲ. ಇನ್ನೊಂದು ಸಿಟಿ ಜೀವನಕ್ಕೆ ಬಂದ್ಬಿಟ್ಟು ಹೊಂದ್ಕೊಳ್ಳೋದು ಅದೇನೋ ಅಂತಾರಲ್ಲ, ಹೇಳಕ್ಕೆ ಆಗ್ದಿರಾ ಅಂತ ಇದು. ಸಿಟಿ ಅಂದರೆ ಸುಮ್ಮನೆನಾ? ಸ್ಟ್ಯಾಂಡರ್ಡಾಗಿ ಇರಬೇಕು. ನಮ್ದೆಲ್ಲ ದೊಡ್ಡ ಫ್ಯಾಮಿಲಿ ಅಲ್ವಾ, ಅವರು ಇವರು ಬರ್ತಾನೆ ಇರ್ತಾರೆ ನಮ್ಮನೆ ಫ್ಯಾಮಿಲಿಗೆ ಅಂದಮೇಲೆ. ಎಲ್ಲ ಇಂಗ್ಲೀಷಲ್ಲಿ ಮಾತಾಡಬೇಕು, ಅವ್ರ ಮುಂದೆ ಎಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ತೋರಿಸ್ಬೇಕು. ಈ ಥರ ಎಲ್ಲ ಹಳ್ಳಿ ವಿಲೇಜ್ ಥರ ಬಟ್ಟೆ ಹಾಕ್ಕೊಂಡು ವಿಲೇಜ್ ಥರ ಇದ್ದರೆ ನಮ್ಮ ಫ್ಯಾಮಿಲಿಗಂತೂ ಸ್ವಲ್ಪನೂ ಸೂಟ್ ಆಗಲ್ಲಪ್ಪ. ನನ್ನ ಮಗ ಬೇಕಾದರೆ ಹಳ್ಳಿಗೆ ಸೆಟ್ ಆಗಿಬಿಡ್ತಾನೇನೋ ಗೊತ್ತಿಲ್ಲ. ಆದರೆ ಇಂಥ ಸೊಸೆ ನಮ್ಮ ಮನೆಗೆ ಸೆಟ್ ಆಗೋದೇನೋ ಡೌಟೇ.
ನನ್ನ ಮಗ ಅದು ಯಾವ ಖುಷಿಗೆ ಹುಡುಗಿನ ಒಪ್ಕೊಂಡೋ ನನಗಂತೂ ಗೊತ್ತಿಲ್ಲ. ಅಯ್ಯೋ, ನಮ್ಮ ಕಸಿನ್ ಬ್ರದರ್ ಮಗಳು ತುಂಬಾ ಚೆನ್ನಾಗವಳೆ, ನೋಡೋಕ್ಕೆ ತುಂಬ ಚೆನ್ನಾಗವಳೆ. ನಾನು ಹೇಳ್ದೆ, ಅವಳು ತುಂಬ ಇಷ್ಟಪಟ್ಟಿದ್ಲು. ಆದರೆ ಇವಳೇ ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದು. ಅಯ್ಯ, ಸುಮ್ ಕೂತ್ಕೊಳ್ಳಿ ಬಿಗ್ರೆ. 7 ಮಾಡಿಸಿದ್ರು ನೀವು ಇಂಥ ಹುಡುಗಿನ ಸಿಗಲ್ಲ ನಿಮಗೆ. 7 ಮಾಡಿಸ್ಬೇಕು ನೀವು, ಇಲ್ಲನ ಹೋಗ್ಬಿಟ್ಟು 7 ಬಿಟ್ಟು ಮಾಡಿಸ್ಬೇಕು. ಇಂಥ ಹುಡುಗಿನೇ ಬೇಕು ಅಂತ ಹುಡುಗಿ ನಮ್ಮಳು. ನಮ್ಮ ಹುಡುಗಿ ಬಗ್ಗೆ ಏನು ಮಾತಾಡಿರಿ ನೀವು? 7 ಮಾಡಿಸ್ದಂಗೈತೆ. ನೀವು ಏನು ಅನ್ಕೊಳ್ಳಿ, ನನ್ನ ಮಗಳು ಗೇಮೆ ಮಾಡ್ದಂಗೆ, ನನ್ನ ಮಗಳು ಜಮೀನು ನೋಡ್ಕೊಂಡಂಗೆ, ಈ ಕಡೆ ಸುತ್ತಮುತ್ತ ಯಾರು ನೋಡ್ಕೊಳಕಿಲ್ಲ ಹಂಗೆ ನೋಡ್ಕೊಂಡು ಕೆಲಸ ಮಾಡ್ತಾಳೆ. ನಮ್ದೆಲ್ಲ ಅಲ್ಲಿ ಜಮೀನಿಲ್ಲ ವ್ಯವಸಾಯ ಮಾಡೋಕ್ಕೆ. ನಮ್ದೇನಿದ್ರು ಜಸ್ಟ್ ಆಫೀಸ್, ಜಸ್ಟ್ ಫ್ಯಾಕ್ಟ್ರೀಸ್. ಅದೇನೆ. ಹುಡುಗಿನ ಕರೀರಿ. ಹೇ ನಿಧಿ, ಬಾಯ್ಲಿ. ಏನಮ್ಮ, ನನ್ನ ಮಗುನಂತೂ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ರೆಡಿಯಾಗಿದೆಯಾ? ಇಷ್ಟಪಟ್ಟು. ನಮ್ಮದು ವ್ಯವಸಾಯ ಮಾಡೋಕ್ಕೆ ಅಲ್ಲಿ ಏನೂ ಇಲ್ಲ ಕಣಮ್ಮ. ಅಲ್ಲಿ ಏನಿದ್ರು ಸ್ಟ್ಯಾಂಡರ್ಡ್ ಆಫ್ ಫ್ಯಾಕ್ಟ್ರಿ, ಆಫೀಸ್, ಅದು ಇದು ಅಂತ ಹೇಳ್ಬಿಟ್ಟು ಹೋಗಬೇಕು. ಸ್ವಲ್ಪನಾದ್ರೂ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ತಾನೇ? ಆಂಟಿ, ನಾನು ಆಕಾಶ್ಗಾಗಲೇ ಹೇಳಿದ್ದೀನಿ, ನಾನು ಏನಾದರೂ ಇದ್ರೆ ನಾನು ಹಳ್ಳಿಯಲ್ಲೇ ಇರ್ತೀನಿ, ಸಿಟಿಗೆ ಬರಲ್ಲ ಅಂತ. ಏನಿದ್ರು ಬೇಕಾದರೆ ನೀವು ಹೋಗ್ಬಿಟ್ಟು ಸಿಟಿನಲ್ಲಿ ನೋಡಿಕೊಂಡು ನೀವು ಬೇಕಾದರೆ ಬರ್ಬೋದು. ಆದರೆ ನನಗೆ ಸಿಟಿ ಲೈಫ್ ಸೆಟ್ ಆಗಲ್ಲ. ನಾನು ಹಳ್ಳಿಯಲ್ಲೇ ಇರ್ತೀನಿ, ಇಲ್ಲಿಂದನೇ ವ್ಯವಹಾರ ಮಾಡ್ತೀನಿ. ಅಷ್ಟಕ್ಕೂ ನಾನೇನು ಅನ್ಎಜುಕೇಟೆಡ್ ಅಲ್ಲ. ನಾನು BCom ಮಾಡಿದ್ದೀನಿ. ನನಗೂ ಎಲ್ಲ ಥರ ನಾಲೆಡ್ಜೂ ಐತೆ. ಬಿಸ್ನೆಸ್ ನಾಲೆಡ್ಜ್ ಎಕ್ಸೆಟ್ರಾ ಎಲ್ಲ ನಾಲೆಡ್ಜು ನನಗೈತೆ. ನೋ ವರೀಸ್. ನನಗಂತೂ ಹಳ್ಳಿಯಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ನಾಲೆಡ್ಜ್ ಇಲ್ಲ ಅಂತ ಅಲ್ಲ. ಹಾಗೆಯೇ ಆಕಾಶ್ ಅವರು ನನಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ, ಯಾವ್ಯಾವ ಥರ ಇರುತ್ತೆ ಕಂಪ್ನಿ, ಯಾವ ಥರ ಯೂಸ್ ಮಾಡಬೇಕು ಅಂತ. ಹಾಗೆಯೇ ಹಳ್ಳಿಯಲ್ಲಿ ಇದ್ಕೊಂಡು ಯಾವ ಥರ ಮೇಂಟೈನ್ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದಾರೆ ಆಂಟಿ. ಅಷ್ಟೇ ಅಲ್ಲ, ಅವರು ಹಳ್ಳಿಯಲ್ಲಿರೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಅವರು ಹಳ್ಳಿಯಲ್ಲಿ ಸೆಟ್ಲ್ ಆಗಬೇಕು ಅಂತಲೂ ಅಂದ್ಕೊಂಡಿದ್ವಿ. ಆಲ್ರೆಡಿ ಅವ್ರ ಮನೆ ಸಹ ತೊಗೊಂಡಿದ್ದಾರೆ ಹಳ್ಳಿಯಲ್ಲಿ. ಅಂಥದ್ರಲ್ಲಿ ನಾನು ಸಿಟಿಲಿ ಬಂದು ನಿಮ್ಮ ಫ್ಯಾಮಿಲಿಗೆಲ್ಲ ಅಡ್ಜಸ್ಟ್ ಆಗೋಂಥ ಇದು ಏನೂ ಇಲ್ಲ ಅನಿಸುತ್ತೆ. ನನಗೆ ಆಕಾಶ್ ಅವ್ರು ಹಳ್ಳಿಗೆ ಅಡ್ಜಸ್ಟ್ ಆಗಿಬಿಟ್ರೆ ನಮ್ಗೆ ಅಷ್ಟೇ ಸಾಕು. ನಾವು ಸಿಟಿಗೆ ಅದನ್ನು ಅಡ್ಜಸ್ಟ್ ಆಗೋಂಥ ಅವಶ್ಯಕತೆ ಇಲ್ಲ. ಏನು, ನನ್ನ ಮಗ ಬಂದು ಹಳ್ಳಿಯಲ್ಲಿರ್ತಾನ? ಸಾಧ್ಯನೇ ಇಲ್ಲ. ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೀನಿ, ಹಳ್ಳಿಯಲ್ಲೇ ಇರಬೇಕು ಅಂತಮ್ಮ. ನೀನು ಸುಮ್ಮನೆ ಇಷ್ಟ ಇಲ್ಲ ಅಂತ ಮಾತ್ರ ಅನ್ಬೇಡ. ನಾನು ನಿಧಿ ಹಳ್ಳಿಯಲ್ಲೇ ಸೆಟ್ಲ್ ಆಗಬೇಕು ಅಂತ ಮಾತಾಡ್ಕೊಂಡೇನೆ ಮದುವೆ ಮಟ್ಟ ತನಕ ಬಂದಿರೋದು. ಓಕೆನಾ? ನಾನು ಹಳ್ಳಿಯಲ್ಲಿರೋದ್ರಿಂದ ನಿಮ್ಗೇನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ ತಾನೇ? ನಿಮಗೇನು ಕಂಪ್ನಿ ಅದು ಇದು ಎಲ್ಲ ನೋಡ್ಕೊಳ್ಳೋಕ್ಕೆ ನಾನು ಇದೀನಲ್ಲ. ನಾನು ಎಲ್ಲಿಂದ ಬೇಕಾದರೂ ನೋಡ್ಕೊತೀನಿ. ವಾರಕ್ಕೆ 3 ಸಲ ಬೆಂಗಳೂರಿಗೆ ಬಂದು ಹೋಗ್ತೀನಿ. 1.5 ಗಂಟೆ ಜರ್ನಿ ಅಷ್ಟೇ ತಾನೇ. ಇಲ್ಲಿಂದನೇ ಓಡಾಡ್ತೀನಿ. ಏನು ಹೇಳ್ತೀಯ ಡ್ಯಾಡ್? ನಾನು ಹೇಳೋದು ಒಂದೇನೆ, ನನ್ನ ಮಗುನ ಆಸೆನೇ ನನ್ನ ಆಸೆ. ಅಬ್ಬಬ್ಬಬ್ಬಾ, ನೀವು ಬರೀ ಮಾತಾಡ್ಕೊಂಡು ಇಲ್ಲೇ ಕೂತ್ಕೋತೀರಾ? ಇಲ್ಲಾಂದ್ರೆ ಬಿಸಿ ಬಿಸಿ ಅಡುಗೆ ಆಗೈತೆ, ನೀವು ತಿನ್ನಕ್ಕೆ ಬರ್ತೀರಾ ಹೇಳಿ? ನಿಮಗೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ, ಬರ್ತೀರಾ ಅಂತ. ಬರೀ ಮಾತಾಡೋದೇ ಆಯಿತು ನಿಮ್ದಂತೂ. ಬನ್ನಿ ಹಳಿ ಅಂದರೆ ಬನ್ನಿ, ಒಳಗಡೆ ಬನ್ನಿ. ಎಲ್ಲ ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿರಂತೆ ಬನ್ನಿ. ನಿಮಗೋಸ್ಕರ ಅಂತಲೇ ಬಿಸಿ ಬಿಸಿ ಒಬ್ಬಟ್ಟು ಎಲ್ಲ ಮಾಡಿದ್ದೀನಿ, ಒಬ್ಬಟ್ಟಿನ ಊಟ. ನಿಧಿ ಪುಟ್ಟ, ಬಾ ಅಮ್ಮ, ಬಾ ಬಡಿಸೋಣ, ಬಾ ಅವ್ರಿಗೆಲ್ಲ ನಾನು. ಹಾಂ, ಈ ಆಂಟಿಗೆ ನಿಧಿ ಸರಿಯಾಗಿ ಮಾಡಿದ್ಲು. ಹಾಗೆ ಆಗಬೇಕು ಇವಳಿಗೆ. ಬರ್ರಿ ಬಿಡ್ರೆ, ಕಾಫಿ ಕುಡಿದ್ರೆ ಲೋಟ ಅಲಿಕ್ಕಿ. ಬನ್ನಿ ನಮ್ದೊಂದ್ಸಲ ಒಬ್ಬಟ್ಟು ಊಟ ಸವಿರಿ. ನಮ್ಮ ಮನೆಗೆ ಒಬ್ಬಟ್ಟು ಮಾಡಿದ್ರೆ ಅಂದರೆ ಹೆಂಗಿರ್ತದೆ ಗೊತ್ತಾ? ಅಬ್ಬಬ್ಬಬ್ಬ, ರುಚಿಯಾಗಿರ್ತದೆ. ಬನ್ನಿ ಎದೊಳಿ ಅಳಿ ಅಂದರೆ ಎದ್ದೊಳಿ. ಯಾಕೆ ನೀವು ಸುಮ್ಮನೆ ಕುಂತ್ಕೊಂಡ್ರೆ ಹೆಂಗೆ? ಎದ್ದೊಳಿ ಎದ್ದು ಒಂದು ಕೈ ತೊಳ್ಕೊಬಿಟ್ಟು ಬನ್ನಿ. ಎದ್ದೊಳಿ ಅಮ್ಮ, ನೀವು ಎದ್ದೊಳಿ.